ತುಂಬಾ ಬ್ರಿಲಿಯಂಟ್ ಆಗಿರೋ ವಿಚಾರಗಳನ್ನ ಯೋಚನೆ ಮಾಡ್ತೀರಾ. ತುಂಬಾ ಬ್ರಿಲಿಯಂಟ್ ಮೈಂಡ್ ಈ ತಿಂಗಳು ನಿಮಗೆ ಅನ್ನುವಂಥದ್ದು ಇದೆ. ಎಂಥದ್ದೇ ಸಮಸ್ಯೆ ಬಂದರೂ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ಇದೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ಸಡನ್ ಆಗಿ ಇನ್ಸ್ಪಿರೇಷನ್ ಸಿಗುತ್ತೆ. ಮತ್ತೆ ಒಂದು ಫಿನಿಕ್ಸ್ ರೀತಿ ಮತ್ತೆ ಮೇಲೆದೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ತುಂಬಾ ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೆ ಇಷ್ಟಪಡ್ತೀರಾ. ತುಂಬಾ ಫನ್ ಲವಿಂಗ್ ಪರ್ಸನ್ ಆಗಿ ಯುನೀಕ್ ಆಗಿ ಬದಲಾಗಬೇಕು ಅನ್ನುವಂಥ ಆಸೆಯಲ್ಲಿ ಇರ್ತೀರಾ. ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಕನ್ಯಾ ರಾಶಿಯವರು ಇಂಪಾರ್ಟೆಂಟ್, ಮತ್ತೆ ತುಲಾ ರಾಶಿಯವರು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ದಯವಿಟ್ಟು ಕ್ಷಮಿಸಿ ನನ್ನ ಗಂಟಲು ಕಟ ಕಟ ಅಂತ ಮಾಡ್ಕೊಳ್ಳೋದಕ್ಕೆ. ಯಾಕಂದ್ರೆ ಅದು ಏನ್ ಮಾಡಿದ್ರು ಕಡಿಮೆ ಆಗ್ತಿಲ್ಲ. ಸ್ಟೀಮ್ ತಗೊಂಡೆ, ಹಾಸ್ಪಿಟ್ಲಿಗೆ ಹೋದೆ, ಎಲ್ಲ ತೋರಿಸ್ದೆ. ಸ್ಟಿಲ್ ನೋಸ್ ಪ್ರಾಬ್ಲಮ್, ಥ್ರೋಟ್ ಪ್ರಾಬ್ಲಮ್ ಬಿಕಾಸ್ ಆಫ್ ಗ್ರಹಗತಿ ಅನ್ಕೊಳ್ತೀನಿ. ಸೊ ಶತ್ರು ಬಾಧೆನೂ ಇರುತ್ತೆ, ಅದ್ರ ಬಗ್ಗೆ ಬೇಡ ಮಾತಾಡೋದು. ನಿಮ್ಗೆ ಇರಿಟೇಟ್ ಆಗ್ಲಿಲ್ಲ ಅಂದ್ರೆ ಸರಿ. ಸೊ ಕೆಲವ್ರಿಗೆ ನಾನು ನಕ್ಕಿದ್ರೆ, ನಾನು ಕೆಮ್ಮಿದ್ರೆ ಪ್ರಾಬ್ಲಮ್ ಆಗತ್ತೆ. ಹಾಗಾಗಿ ಸೊ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ, ಆರಾಮಾಗಿರಿ. ಸ್ಕಾರ್ಪಿಯೋನು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಜುಪಿಟರ್ ಸದ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಕಮ್ಯುನಿಕೇಶನ್ ಒಂದು ಬರ್ತಾ ಇದೆ. ಪಿತೃದೇವತೆಗಳ ಆಶೀರ್ವಾದನ ಪಡ್ಕೊಳ್ಳಿ. ಬುಧ, ಗುರು, ಚಂದ್ರ, ಸೂರ್ಯ ಎಲ್ಲ 10ನೇ ಮನೆಯಲ್ಲಿ ಮತ್ತೆ 11ನೇ ಮನೆಯಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಕೆರಿಯರ್ ಅಲ್ಲಿ ಕ್ಲೋಸ್ ಫ್ರೆಂಡ್ ಸರ್ಕಲ್ ಇಂದ ನಿಮ್ಗೆ ಒಂದಷ್ಟು ಹೆಲ್ಪ್ ಸಿಗುವಂತ ಸಾಧ್ಯತೆ ಇದೆ. ಸಾಕಷ್ಟು ಬದಲಾವಣೆಗಳನ್ನ ನಿರೀಕ್ಷೆ ಮಾಡ್ಬೋದು ನೀವು. ನಿಮ್ಗೇನ್ ಸರಿ ಅನ್ಸುತ್ತೋ ಅದನ್ನ ಮಾಡ್ತಾ ಹೋಗಿ. ರಾಜಕೀಯವಾಗಿ ಕೂಡ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಸೀಕ್ರೆಟ್ಸ್ ನ ಸಾಲ್ವ್ ಮಾಡ್ತೀರಾ, ಸಾಕಷ್ಟು ಸೀಕ್ರೆಟ್ಸ್ ಗೊತ್ತಾಗತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಪವರ್ನ ನೀವು ವಾಪಸ್ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪವರಿಗೆ ನೀವು ವಾಪಸ್ ಬರ್ತೀರಾ ಅಂತ ಕೂಡ ಹೇಳ್ತಾ ಇದೆ. ಜೊತೆಗೆ ರಾಜಕೀಯವಾಗಿ ಕೂಡ ಒಂದಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ರೆಸ್ಪೆಕ್ಟ್ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನು ಒಂದು ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ರಿ ಅದು ಒಳ್ಳೆ ರೀತಿಲಿ ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮನ್ನ ನೀವು ಡಿಫೆಂಡ್ ಮಾಡ್ಕೊಳ್ಳಿ. ಏನ್ ಬದಲಾವಣೆ ಬರ್ತಿದ್ಯೋ ಅದನ್ನ ಒಪ್ಕೊಳ್ಳಿ. ಜೊತೆಗೆ ನಿಮ್ಮ ಭಾವನೆಗಳನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಹೆಚ್ಚು ಕಲಿಸ್ತೀರಾ ಅನ್ನುವಂಥದ್ದು ಇದೆ. ಒಂದ್ ರೀತಿ ಬುಧಾದಿತ್ಯ ಯೋಗ, ಗುರು ಶುಕ್ರ ಅಲ್ಲ ಗುರು ಸೂರ್ಯ ಯೋಗ, ಸಮಥಿಂಗ್ ಏನೋ ಆ ಥರದ್ದು ಯೋಗಗಳು ನಿಮ್ಗೆ ಈಗ ನಡೀತಾ ಇದೆ. ಅದು ನಿಮ್ಗೆ ಹೆಚ್ಚು ಬೆನಿಫಿಷಿಯಲ್ ಆಗಿ ಇದೆ, ಹೆಚ್ಚು ಬದಲಾವಣೆನ ತಂದ್ಕೊಡುತ್ತೆ, ಪಾಸಿಟಿವ್ ಆಗಿ ಇದೆ ಅನ್ನುವಂಥದ್ದು ಕೂಡ ಇದೆ. ಚೆನ್ನಾಗಿ ನೀರ್ ಕುಡೀರಿ. ನೀರ್ ಕುಡಿಯೋ ಅಂತ ಸಮಥಿಂಗ್ ಏನೋ ನೀರ್ ಕುಡಿಯೋ ಅಂತ ವಿಚಾರಕ್ಕೆ ಪ್ರಾಬ್ಲಮ್ ಆಗ್ಬೋದು ಅನ್ನುವಂಥದ್ದು ಇದೆ. ಸೊ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ವಿದ್ಯೆನ ಕಲಿತೀರಾ, ಗುರುಬಲ ಚೆನ್ನಾಗಿದೆ. ಸೊ ಹಾಗಾಗಿ ಇನ್ನ ಹೆಚ್ಚಿನ ಒಂದು ಗುರುವಿನ ಅನುಗ್ರಹನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ನಾಲೆಜ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ವಾವ್, ಡಿವೈನ್ ಪಾರ್ಟ್ನರ್ ಇದಾರೆ ಇಲ್ಲಿ. ಸೊ ಡೆಫಿನೆಟ್ಲಿ ಮ್ಯಾರೇಜ್ ಎನರ್ಜಿ ಇದೆ. ಬಟ್ ಮ್ಯಾರೇಜ್ ಯಾರನ್ನ ಆಗ್ತೀರಾ, ಅವರು ಡಿವೈನ್ ಪಾರ್ಟ್ನರ್, ಮೇಡ್ ಇನ್ ಹೆವನ್ ಅನ್ನುವಂಥ ರೀತಿಯಲ್ಲಿ ಒಂದು ಡಿವೈನ್ ಪಾರ್ಟ್ನರ್ಶಿಪ್ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಇಲ್ಲಿ. ಜೊತೆಗೆ ಗೌರ್ಮೆಂಟ್ ಕೆಲಸಗಳು ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಸಂಪ್ರದಾಯಕ್ಕೆ ನೀವು ವಾಪಸ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮನ್ನ ನೀವು ಹೆಚ್ಚು ನಂಬಿ, ಸಾಕಷ್ಟು ಹಿಡನ್ ಸೀಕ್ರೆಟ್ಗಳು ಗೊತ್ತಾದ್ಮೇಲೆ ಎಲ್ರ ಮೇಲೂ ನಂಬಿಕೆ ಹೋಗುತ್ತೆ. ನಿಮ್ಮ ನಂಬಿಕೆ ನಿಮ್ ಜೊತೆ ಇರ್ಲಿ.
ಫೆಮಿನೈನ್ ಎನರ್ಜಿ, ಮಸ್ಕ್ಯುಲಿನ್ ಎನರ್ಜಿ 2 ಬ್ಯಾಲೆನ್ಸಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಆಗುವಂಥದ್ದು ಕೂಡ ಇದೆ. ಮನೆ ದೇವರ ದರ್ಶನಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮ್ಯಾರೇಜ್ ವಿಚಾರದಲ್ಲಿ ಒಂದಷ್ಟು ಏರುಪೇರುಗಳಿರುತ್ತೆ. ಬಟ್ ಒಪ್ಕೊಂಡು ಮದ್ವೆ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಕ್ಷಮೆ ಕೇಳಿ ಕ್ಷಮೆನ ಕೊಡಿ ಅನ್ನುವಂಥದ್ದು ಇದೆ. ಹೈ ಲೆವೆಲ್ ಅಲ್ಲಿ ಕಮಿಟ್ಮೆಂಟ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಹೆಲ್ತ್ ಅಲ್ಲಿ ವೇರಿಯೇಷನ್ ಆಗತ್ತೆ. ಆರೋಗ್ಯನ ಸುಧಾರಿಸ್ಕೊಳ್ಳಿ, ರೆಸ್ಟ್ ಮಾಡಿ, ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ರಿಕವರಿ ಹೆಲ್ತ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಕಡೆ ಗಮನನ ಕೊಡಿ. ಜೊತೆಗೆ ಒಂದಷ್ಟು ಪ್ಲಾನ್ ರಿನ್ಯೂವಲ್ ಆಗತ್ತೆ ಅನ್ನುವಂಥದ್ದು ಇದೆ. ಫ್ಯೂಚರ್ ಪ್ಲಾನಿಂಗ್ ಮಾಡಿ ಫ್ಯೂಚರ್ ಸ್ಟ್ರಾಂಗ್ ಆಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವರಿಗೆ ವರ್ಲ್ಡ್ ವೈಸ್ ಇಡೀ ಪ್ರಪಂಚದಾದ್ಯಂತ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಅಗತ್ಯ ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಪಾಸ್ಟ್ ಲೈಫ್ ಕಾರ್ಮಿಕ್ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ ಲವ್ ವಿಚಾರದಲ್ಲಿ. ಅದು ಮುಂದಿನ 20 ಗಂಟೆಗಳಿಂದ 20 ದಿನಗಳ ಒಳಗೆ ಅದಕ್ಕೊಂದು ಪಾಸಿಟಿವ್ ಉತ್ತರನ ಡಿವೈನ್ ಕೊಡುತ್ತೆ, ನ್ಯಾಯ ಕೊಡುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಫ್ಯಾಮಿಲಿ ವಿಚಾರವಾಗಿ ಏನಾದ್ರೂ ಆಸ್ತಿ ವಿಚಾರ ನಡೀತಾ ಇದ್ರೆ ಅದು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಬರುತ್ತೆ ಅನ್ನುವಂಥದ್ದು ಇದೆ. ಸತ್ಯ ಇನ್ನ ಹೆಚ್ಚು ಕ್ಲಾರಿಟಿ, ಸತ್ಯನ ಕೋರ್ಟಿಗೆ ಒದಗಿಸಿ ಅದು ಇನ್ನ ಹೆಚ್ಚಿನ ಒಂದು ಭದ್ರತೆನ ಮತ್ತೆ ಸತ್ಯನ ಎತ್ತಿ ಹಿಡಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನಕ್ಕೆ ನ್ಯಾಯ ಇಲ್ಲ ಅಂತ ನೀವೇನಾದ್ರೂ ಒದ್ದಾಡ್ತಾ ಇದ್ರೆ ನಿಮ್ಮ ಜೀವನಕ್ಕೆ ಖಂಡಿತವಾಗ್ಲೂ ಒಂದೊಳ್ಳೆ ನ್ಯಾಯ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಈ ಕಾರ್ಮಿಕ್ ರಿಲೇಶನ್ಶಿಪ್ ಇಂದ, ಪಾಸ್ಟ್ ಲೈಫ್ ಎನರ್ಜಿಯಿಂದ ಹೊರಬರೋದು ಹೇಗೆ ಅಂತ ನೀವು ಡಿಸೈಡ್ ಮಾಡಿ ಸುಸ್ತಾಗಿದ್ರೆ ಸದ್ಯಕ್ಕೆ ಏನು ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಅದು ಡಿವೈನ್ ಟೈಮಿಂಗ್ ಅಲ್ಲಿ ತನ್ನದೇ ಆದ ರೀತಿಯಲ್ಲಿ ಆ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚು ರಕ್ಷಣೆ ಹಾಕೊಳ್ಳಿ. ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ, ಮ್ಯಾರೇಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದ್ ರೀತಿ ನೀವು ಚೆನ್ನಾಗಿರಿ, ಆರೋಗ್ಯದ ಕಡೆ ಗಮನ ಕೊಡಿ, ಮಿಕ್ಕಿದೆಲ್ಲ ದೇವ್ರು ನೋಡ್ಕೊಳ್ತಾರೆ ಅನ್ನುವಂತ ರೀತಿಲಿ ಇದೆ. ಇಲ್ಲಿ ಲವ್ ಆಫರ್ ಬರುವಂತ ಸಾಧ್ಯತೆ ಇದೆ. ಮ್ಯಾರೇಜ್ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಪ್ರೀತಿ ಯಾರಿಗೋ ನೀವು ಆಫರ್ ಮಾಡಿದ್ರೆ ಅವ್ರು ಒಪ್ಕೊಳ್ಳೋ ಚಾನ್ಸಸ್ ಇದೆ. ಮತ್ತೆ ಬೇರೆಯವರು ನಿಮ್ಗೆ ಲವ್ ಆಫರ್ ಮಾಡುವಂತ ಚಾನ್ಸಸ್ ಇದೆ. ಸಾಕಷ್ಟು ಸಪೋರ್ಟಿಂಗ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಇಲ್ಲಿ 5 ಕಾರ್ಡ್ ಇದೆ. 5 ಅಲ್ಲಿ ಎಸ್ ಆರ್ ನೋ ನೀವು ನೋಡೋದಾದ್ರೆ 1 2 3 4 5 ಅಂತ ನೋಡೋದಾದ್ರೆ ಮೊದಲನೇದು, ಎರಡನೇದು, ಮೂರನೇದು, 3 ಕೂಡ ಮೇ ಬಿ ಆದ್ರೆ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಇದೆ. ಸೊ 4ನೇದು ಮತ್ತೆ 5ನೇದು 2 ಎಸ್ ಅಂತ ಇದೆ. ಇಂಟ್ರೆಸ್ಟಿಂಗ್. ಸೊ ಏನೇ ಮಾಡೋದಿದ್ರು ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಸೋಲ್ಮೇಟ್ ಎನರ್ಜಿ ಇದೆ, ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಸೊ ಅನ್ಲೈಕ್ಲಿ ನೀವ್ ಅನ್ಕೊಂಡಿರೋದ್ಕಿಂತ ಬೇರೆ ರೀತಿಯಲ್ಲಿ ರಿಸಲ್ಟ್ ಸಿಗುತ್ತೆ ಕೆಲವು ವಿಚಾರಗಳು. ಸೊ ಸ್ನೇಹಿತರ ಸಹಾಯ ಅಥವಾ ಬೇರೆಯವ್ರ ಸಹಾಯ ಬೇಕು ಅಂದ್ರೆ ತಗೊಳ್ಳಿ. ಇಟ್ಸ್ ಅಪ್ ಟು ಯು, ನಿಮಗ್ ಬಿಟ್ಟಂತ ವಿಚಾರ. ಈ ತಿಂಗಳು ನೀವ್ ಹೇಗ್ ನಡ್ಕೊಳ್ತೀರಾ ಅನ್ನುವಂಥದ್ದು. ಸೊ ಬಿಗ್ ಹ್ಯಾಪಿ ಚೇಂಜ್ ಬರ್ತಾ ಇದೆ. ಸದ್ಯಕ್ಕೆ ನೋ ಮತ್ತೆ ಎಸ್ ಎರಡೂ ಇದೆ. ಸೊ ಅದು ನೋ ಎಸ್ ಯಾವ ವಿಚಾರಕ್ಕೆ ಅದು ನಿಮ್ಗೆ ಬಿಟ್ಟಂತ ವಿಚಾರ. ಸೊ ಆದಷ್ಟು ಬೇಗ ಇನ್ ನಿಯರ್ ಫ್ಯೂಚರ್ ನೀವೇನ್ ಅನ್ಕೊಂಡಿದ್ದೀರೋ ಅದಾಗತ್ತೆ ಅನ್ನುವಂಥದ್ದು ಇದೆ. ಕೆಳಗಡೆ ಕಾಮಕಲಾ ಕಾಳಿ ದೇವಿ ಬಿದ್ದಿದ್ದಾರೆ. ಸೊ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಭುವನೇಶ್ವರಿ ದೇವಿ ಇದ್ದಾರೆ ಇಲ್ಲಿ. ಸೊ ಸಾಕಷ್ಟು ಭೂಮಿ ವಿಚಾರಕ್ಕೆ ಏನ್ ಸಮಸ್ಯೆಗಳಿತ್ತು ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಶುಕ್ರನಿಗೆ ಸಂಬಂಧಪಟ್ಟಂಗೆ ಶುಕ್ರವಾರ ಅಮ್ಮನಿಗೆ ನಿಂಬೆಹಣ್ಣು ಹಾರ ಹಾಕಿ ಪೂಜೆ ಮಾಡ್ಕೊಂಬನ್ನಿ. ಇದರಿಂದ ನಿಮ್ಮ ಭೂಮಿ ವಿಚಾರ, ನಿಮ್ಮ ಆರೋಗ್ಯದ ವಿಚಾರ, ನಿಮ್ಮ ಸೌಂದರ್ಯದ ವಿಚಾರ, ನಿಮ್ಮ ಹಣಕಾಸಿನ ವಿಚಾರ ಎಲ್ಲವೂ ಕೂಡ ಉತ್ತಮವಾಗುತ್ತೆ ಅಂತ ಇದೆ.
ಜೊತೆಗೆ ತ್ರಿಪುರ ಸುಂದರಿ ದೇವಿ ಇದ್ದಾರೆ. ಸೊ ಹ್ಯಾಪಿ ಮ್ಯಾರೇಜ್ ಲೈಫ್, ರಿಲೇಶನ್‌ಶಿಪ್ ಅಲ್ಲಿ ಒಳ್ಳೇದಾಗತ್ತೆ. ಮ್ಯಾರೇಜ್ ಲೈಫ್ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಸುರೇಶ್ವರ ನಿಮ್ಮ ಪ್ರಾರ್ಥನೆ ಏನಿತ್ತು ಆ ಪ್ರಾರ್ಥನೆಗಳೆಲ್ಲವೂ ಕೂಡ ಈಡೇರುತ್ತೆ, ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ. ಅಗತ್ಯ ಇರೋರು ಅಥವಾ ಅನುಕೂಲ ಇರೋರು ಒಂದು ಹೋಮ ಮಾಡ್ಕೊಳ್ಳಿ. 2 ಗ್ರಹಣ ಇರೋದ್ರಿಂದ ಒಂದು ಹೋಮ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಮನೆಯವರೆಲ್ಲ ಕೂತ್ಕೊಂಡು ಮನೇಲಿ ಒಂದು ಹೋಮ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್. ಬಾಯ್. ನಮಸ್ತೆ.